ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತ ಜನಗಣತಿ 2027 ಈ ಒಂದು ಗಣತಿ ಮಾಡುವಂಥ ಸಂದರ್ಭದಲ್ಲಿ ಗಣತಿದಾರರಿಗೆ ಆ್ಯಪ್ನಲ್ಲಿ ಮಾಹಿತಿಯನ್ನು ತುಂಬುವಾಗ ಏನೆಲ್ಲ ಸಮಸ್ಯೆಗಳು ಎದುರಾಗ್ತವೆ, ಅವುಗಳಿಗೆ ಯಾವ ರೀತಿ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈಗ ಆಲ್ರೆಡಿ ಎಲ್ಲರೂ ಸಹ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಲಾಗಿನ್ ಆಗಿದ್ದೀರಾ, ಈಗ ಏನು ಸಮೀಕ್ಷೆಯನ್ನು ಅಥವಾ ಗಣತಿಯನ್ನು ಮಾಡ್ತಾ ಇದ್ದೀರಾ ಅಂಥ ಸಂದರ್ಭದಲ್ಲಿ ಕೆಲವೊಂದು ಡೌಟ್ಸ್ಗಳು ಬರ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾಲ್ಗಳಿಗೂ ಸಹ ನಾನು ಸುಮಾರು ಆನ್ಸರನ್ನು ಕೊಟ್ಟಿದ್ದೀನಿ. ಇಲ್ಲಿ ಮೊದಲು ನಿಮಗೆ ಎದುರಾಗುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂತಂದರೆ, ಈಗ ಆ್ಯಪ್ನ ಮೊದಲನೇ ಒಂದು ಏನು ಪೇಜ್ ಬರುತ್ತೆ, ಈ ಇಲ್ಲಿ ಲೊಕೇಶನ್ ಪರ್ಟಿಕ್ಯುಲರ್ಸ್ ಅಂತೇಳಿ ಸ್ಥಳ ವಿವರಗಳು ಅಂತೇಳಿ ಕನ್ನಡದಲ್ಲಿ ಇರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆಯನ್ನು ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ನೀವು ಏನು ಮಾಡಬೇಕಾಗುತ್ತೆ, ಈ ಆ್ಯಪು ಕಂಟಿನ್ಯೂ ಮಾಡಬೇಕು ಅಂತಂದರೆ ನಮೂದು ಮಾಡಬೇಕಾಗುತ್ತೆ. ಅಂದರೆ ಅಕಾರ್ಡಿಂಗ್ ಟು ಯುವರ್ ಮ್ಯಾಪ್ ಏನಿದೆ, ನೀವು ಏನು ತಯಾರು ಮಾಡಿದ್ದೀರಾ, ಮ್ಯಾಪಲ್ಲಿ ಎಷ್ಟು ಕಟ್ಟಡಗಳನ್ನ ಗುರುತಿಸಿದ್ದೀರಾ, ಎಷ್ಟು ಜನಗಣತಿ ಮನೆಗಳನ್ನು ಗುರುತಿಸಿದ್ದೀರಾ, ಅದರ ಆಧಾರದ ಮೇಲೆ ನೀವೇನು ಮಾಡಬೇಕು, ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಿಲ್ಡಿಂಗ್ಸ್ ಅಂದರೆ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಈಗ ನೀವು ಮ್ಯಾಪ್ಗೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನಗಣತಿ ಕಟ್ಟಡಗಳು ಸಿಕ್ಕಿರುತ್ತೆ. ಈಗ 100 ಕಟ್ಟಡಗಳು ಸಿಕ್ಕಿರ್ತದೆ, ಅಲ್ಲಿ 120 ಜನಗಣತಿ ಮನೆಗಳು ಸಿಗುತ್ತೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಕಟ್ಟಡಗಳ ಸಂಖ್ಯೆ ಯಾವಾಗಲೂ ಜನಗಣತಿ ಮನೆಗಳ ಸಂಖ್ಯೆಗೆ ಈಕ್ವಲ್ ಆಗಿ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಆದರೆ ಆ ಥರ ಎಂಟ್ರಿ ಮಾಡಿದರೆ ಮಾತ್ರ ಈ ಒಂದು ಹೌಸ್ ಲಿಸ್ಟ್ ಆಪರೇಷನ್ಸ್ ಇದೆಯಲ್ಲ, ಮನೆ ಪಟ್ಟಿ ಕಾರ್ಯಾಚರಣೆ, ಅದು ಮುಂದಕ್ಕೆ ಹೋಗುತ್ತೆ, ಇಲ್ಲ ಅಂದರೆ ಹೋಗೋದಿಲ್ಲ. ಅದಕ್ಕೆ ನೀವು ಕಟ್ಟಡಗಳ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆ ಸಮ ಇರಬೇಕು. ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ ಅದಕ್ಕಿಂತಲೂ ಜಾಸ್ತಿ ಇರಬೇಕು, ಅಂದರೆ ಕಟ್ಟಡಗಳ ಸಂಖ್ಯೆಗಿಂತಲೂ ಜಾಸ್ತಿ ಇರಬೇಕು. ಕೆಲವರು ಏನಂತ ಹೇಳ್ತಾರೆ ಅಂತಂದರೆ, ಜನಗಣತಿ ಮನೆ ಅಂತಂದರೆ ಕೇವಲ ಜನಗಳು ವಾಸ ಮಾಡುವ ಮನೆ ಅಂತ ಅಂದ್ಕೊಂಡಿದ್ದಾರೆ. ಅದು ಅರ್ಥ ಅಲ್ಲ. ಪ್ರತಿ ಕಟ್ಟಡ ಅಲ್ಲಿ ಒಂದು ಜನಗಣತಿ ಮನೆ ಇರ್ತದೆ, ಪ್ರತಿ ಕಟ್ಟಡದಲ್ಲೂ ಒಂದು ಜನಗಣತಿ ಮನೆ ಇರ್ತದೆ. ಈಗ ಎಕ್ಸಾಂಪಲ್, ಒಂದು ದೇವಸ್ಥಾನ ಇದೆ, ಒಂದು ಶಾಲೆ ಇದೆ, ಯಾವುದೋ ಒಂದು ಚರ್ಚ್ ಇದೆ, ಹೋಟೆಲ್ ಇದೆ ಅಂದರೆ ಅದು ಸಹ ಒಂದು ಜನಗಣತಿ ಮನೆ ಆಗಿರ್ತದೆ. ಜನವಸತಿ ಮನೆ ಅಲ್ಲ, ಜನಗಣತಿ ಮನೆ ಆಗಿರ್ತದೆ. ಹಾಗಾಗಿ ನಿಮ್ಮ ಈ ಒಂದು ಜನಗಣತಿ ಮನೆಗಳ ಸಂಖ್ಯೆ ಕಟ್ಟಡಗಳ ಸಂಖ್ಯೆಗಿಂತ ಜಾಸ್ತಿ ಬರಬೇಕೇ ಹೊರತು ಅಥವಾ ಸಮ ಆಗಿರಬೇಕೇ ಹೊರತು ಅದು ಏನಾಗಿರೋದಿಲ್ಲ, ಕಡಿಮೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ, ಅಲ್ಲಿ ಕರೆಕ್ಟಾಗಿ ಏನು ಮಾಡಬೇಕು, ಎರಡನ್ನೂ ಹಾಕಬೇಕಾಗುತ್ತೆ. ಅದಾದಮೇಲೆ ಇದು ನಿಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈಗ ಲಾಸ್ಟಲ್ಲಿ ನಿಮ್ಗೆ ಯಾವುದೋ ಒಂದು 2 ಮನೆಗಳು ಅಡಿಷನ್ ಆಗುತ್ತೆ, ಕಟ್ಟಡಗಳು ಅಡಿಷನ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇದನ್ನು ಎಡಿಟ್ ಮಾಡೋಕ್ಕೂ ಸಹ ನಿಮಗೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಆಕ್ಯುರೇಟ್ ಸಿಗಲಿಲ್ಲ ಅಂದ್ರೆ 1-2 ವ್ಯತ್ಯಾಸ ಆದರೂ ಪರವಾಗಿಲ್ಲ, ನೀವು ಇದನ್ನು ಹಾಕಬೇಕಾಗುತ್ತೆ. ಇದು ಡೌಟು, ನಿಮಗೆ ಮೊದಲನೇ ಡೌಟ್ ನನಗೆ ಕೇಳ್ತಾ ಇದ್ದಿದ್ದು. ಎರಡನೇ ಡೌಟ್ ಬಂದು, ಈಗ ನಂತರ ಮನೆ ಪಟ್ಟಿ ಕಾರ್ಯಾಚರಣೆಗೆ ಹೋಗ್ತೀರಾ. ಹೊಸ ಮನೆ ಪಟ್ಟಿ ಕಾರ್ಯಾಚರಣೆಯಲ್ಲಿ ಹೊಸದನ್ನು ನಮೂದಿಸುವಾಗ ನೀವೇನು ಮಾಡ್ತೀರಾ, ಮೊದಲನೇ ಸಲನೇ ನಿಮಗೆ ಸಾಲಿನ ಸಂಖ್ಯೆ ಬಗ್ಗೆ ಬರುತ್ತೆ. ಮೊದಲು ಸಾಲಿನ ಸಂಖ್ಯೆ ಜನ್ರೇಟ್ ಆಗುತ್ತೆ, ಅದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ನೀವು ಯಾರು ಸಹ ಅದನ್ನು ಜನ್ರೇಟ್ ಮಾಡಲಿಕ್ಕೆ ಅಂದರೆ ಮ್ಯಾನ್ಯುಯಲಾಗಿ ಟೈಪ್ ಮಾಡಲಿಕ್ಕೆ ಬರಲ್ಲ, ಅದು ಆಟೋ ಜನ್ರೇಟ್ ಆಗುತ್ತೆ. 001 ಜನ್ರೇಟ್ ಆಗುತ್ತೆ. ಇಲ್ಲೇ ಕೆಲವರಿಗೆ ಸಾಲಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕೆ ವ್ಯತ್ಯಾಸ ಆಗುತ್ತೆ ಅಂದರೆ ಈ 2 ಕಾರಣದಿಂದ ವ್ಯತ್ಯಾಸ ಆಗುತ್ತೆ. ಒಂದು, ಜನಗಣತಿ ಮನೆ ಸಂಖ್ಯೆಯನ್ನು ನೀವು ಏನು ಮಾಡ್ತೀರಾ, ಜನ್ರೇಟ್ ಮಾಡಿ ಏನು ಮಾಡ್ತೀರಾ, ಸಮೀಕ್ಷೆಯನ್ನು ಪೂರ್ಣಗೊಳಿಸಲ್ಲ, ಗಣತಿಯನ್ನು ಅರ್ಧ ಮಾಡಿ ನಂತರ ಏನು ಮಾಡ್ತೀರಾ, ಅದು ಅರ್ಧ ಆಯಿತು ಅಂತ ಹೇಳಿ ಏನು ಮಾಡ್ತೀರಾ, ವಾಪಸ್ಸು ಎರಡನೇ ಸಾಲಿನ ಸಂಖ್ಯೆಯನ್ನು ಜನ್ರೇಟ್ ಮಾಡ್ತೀರಾ. ಆಗ ಏನಾಗುತ್ತೆ, ಸಾಲಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಎರಡನೇದು, ನೀವು ಏನು ಮಾಡ್ತೀರಾ, ಎಲ್ಲ ಸಮೀಕ್ಷೆಯನ್ನು ಮಾಡಿರ್ತೀರಾ, ಗಣತಿ ಪೂರ್ಣಗೊಂಡಿರ್ತದೆ, ಆದರೆ ಆ ಮಾಹಿತಿಯನ್ನು ಏನು ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ. ಆಗಲೂ ಸಹ ಸಾಲಿನ ಸಂಖ್ಯೆಯಲ್ಲಿ ಲಿಸ್ಟಲ್ಲಿ ವ್ಯತ್ಯಾಸ ಆಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂತಂದರೆ, ನೀವೇನು ಫಸ್ಟು ಸಾಲಿನ ಸಂಖ್ಯೆ 1001 ಅಂತ ಬಂತು, ಕಟ್ಟಡ ಸಂಖ್ಯೆ CN1 ಅಂತ ಕೊಟ್ಟಿದ್ದೀರಾ. ನಂತರ ಜನಗಣತಿ ಮನೆಯ ಸಂಖ್ಯೆಯನ್ನು ಜನ್ರೇಟ್ ಮಾಡ್ತೀರಾ, 0001 ಜನ್ರೇಟ್ ಮಾಡಿ ಮುಂದಕ್ಕೆ ಕೊಡ್ತೀರಾ. ಮುಂದಕ್ಕೆ ಕೊಟ್ಟಾಗ ಮಾಹಿತಿಯನ್ನು ಫಿಲ್ ಮಾಡೋದಿಲ್ಲ, ನೀವು ಅರ್ಧ ಫಿಲ್ ಮಾಡಿ ಏನು ಮಾಡ್ತೀರಾ, ಪುನಃ ಬ್ಯಾಕ್ ಬರ್ತೀರಾ. ಆಗ ಏನಾಗುತ್ತೆ, ಸಾಲಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಹೊಸದು ನಮೂದು ಮನೆ ಪಟ್ಟಿ ಕಾರ್ಯಾಚರಣೆಗೆ ಹೋಗದೆ ನೀವೇನು ಮಾಡಬೇಕು, ಎರಡನೇದು ಮನೆ ಪಟ್ಟಿ ತಿದ್ದುಪಡಿ ಆಪ್ಷನ್ ಏನಿದೆ, ಎರಡನೇ ಒಂದು ಇದರಲ್ಲಿ ಮನೆ ಪಟ್ಟಿ ತಿದ್ದುಪಡಿ ಅಂತ ಇದೆ ಬಾಕ್ಸ್ ಒಳಗಡೆ, ಅಲ್ಲಿ ಹೋದರೆ ನೀವು ಅರ್ಧ ಮಾಡಿರುವಂತಹ ಗಣತಿ ಅಲ್ಲಿ ಡ್ರಾಫ್ಟಲ್ಲಿ ಇರ್ತದೆ. ಅಲ್ಲಿ ನೀವೇನು ಮಾಡಬೇಕು,
ಡಿಲೀಟ್ ಆಪ್ಷನ್ ಇದೆ, ಪಕ್ಕದಲ್ಲಿ ಪೆನ್ ಸಿಂಬಲ್ ಇದೆ. ಪೆನ್ ಸಿಂಬಲನ್ನು ತಗೋಬೇಕು. ಯಾವುದೇ ಮಾಹಿತಿನ ಡಿಲೀಟ್ ಮಾಡಬೇಡಿ, ಅಲ್ಲೇ ಉಳಿಸ್ಕೊಂಡ್ರೆ ನಾವು ಏನು ಬೇಕಾದ್ರೂ ಎಡಿಟ್ ಮಾಡ್ಬೋದು. ಹಂಗಾಗಿ ನೀವು ಏನು ಮಾಡಬೇಕು, ಅಲ್ಲಿ ಪೆನ್ ಮಾರ್ಕನ್ನು ತಗೊಂಡು ಆ ಒಂದು ಮನೆ ಏನು ಇದೆ, ಗಣತಿ ಇದೆ, ಅದನ್ನು ಏನು ಮಾಡಬೇಕಾಗತ್ತೆ, ಪೂರ್ಣಗೊಳಿಸ್ಬೇಕಾಗತ್ತೆ. ಪೂರ್ಣಗೊಳಿಸಿದಾಗ ಅದೇನಾಗುತ್ತೆ, ಅಧಿಕೃತವಾಗಿ ಏನಾಗುತ್ತೆ, ಲಿಸ್ಟಿಗೆ ಬರುತ್ತೆ. ಹಂಗಾಗಿ ಅದನ್ನು ಕಂಪ್ಲೀಟ್ ಮಾಡಿ, ಅಂದರೆ 001 ಇರುವಂಥ ಸಾಲಿನ ಸಂಖ್ಯೆಯನ್ನು ಕಂಪ್ಲೀಟ್ ಮಾಡಿ ನಂತರ ನೀವೇನು ಮಾಡಬೇಕು, 2ನೇ ಸಾಲನ್ನು ಕ್ರಿಯೇಟ್ ಮಾಡಬೇಕು. ಅದನ್ನು ಪೂರ್ಣಗೊಳಿಸ್ದಲೇ ನೀವು 2ನೇ ಕ್ರಿಯೇಟ್ ಮಾಡಿದರೆ ಒಂದು ಏನಾಗುತ್ತೆ, ಮಿಸ್ ಆಗುತ್ತೆ. ಹಂಗಾಗಿ ನಾನು ನಿಮಗೆ ಇನ್ನೂ ಒಂದು ಗಮನಕ್ಕಿರಬೇಕು, ಒಂದು ಸಲ ಸಾಲಿನ ಸಂಖ್ಯೆ ಜನರೇಟ್ ಆಗಿ ಜನಗಣತಿ ಮನೆ ಸಂಖ್ಯೆ ಜನರೇಟ್ ಆದರೆ ಕಟ್ಟಡ ಸಂಖ್ಯೆಯೂ ಸಹ ಏನಾಗಲ್ಲ, ನೀವು ಎಂಟರ್ ಮಾಡಿರೋದು ಎಡಿಟ್ ಆಗಲ್ಲ. ಈ ಮೂರಕ್ಕೂ ಎಡಿಟ್ ಆಪ್ಷನ್ ಇಲ್ಲ. ಇದಕ್ಕೆ ಯಾರೂ ಸಹ ಪದೇ ಪದೇ ಪ್ರಶ್ನೆ ಕೇಳಲೇಬೇಡಿ. ಸಾಲಿನ ಸಂಖ್ಯೆಗೆ ಎಡಿಟ್ ಆಪ್ಷನ್ ಇಲ್ಲ, ಜನಗಣತಿ ಮನೆ ಸಂಖ್ಯೆಗೆ ಎಡಿಟ್ ಆಪ್ಷನ್ ಇಲ್ಲ, ಮತ್ತು ಇನ್ನೊಂದು ಕಟ್ಟಡ ಸಂಖ್ಯೆಗೂ ಸಹ ಎಡಿಟ್ ಆಪ್ಷನ್ ಯಾವಾಗಿಲ್ಲ ಅಂತಂದರೆ ಜನಗಣತಿ ಮನೆ ಸಂಖ್ಯೆಯನ್ನು ನೀವು ಜನರೇಟ್ ಮಾಡಿದ ನಂತರ ಅದಕ್ಕೆ ಆಪ್ಷನ್ ಇರೋದಿಲ್ಲ. ನಂತರ ಇನ್ನೊಂದು ಏನು ಕೆಲಸ ಮಾಡ್ತೀರಾ ಅಂತಂದರೆ, ಮಾಹಿತಿಯನ್ನು ತುಂಬಿರ್ತೀರ, ತಪ್ಪಾಗಿರ್ತದೆ, ಅದನ್ನು ಏನು ಮಾಡಿರುತ್ತೆ, ಅದು ಅಪೂರ್ಣ ಅಥವಾ ಅಂತ ಇರುತ್ತೆ, ಇಲ್ಲಾಂದರೆ ಪೂರ್ಣಗೊಳಿಸಿದೆ ಅಂತ ಇರ್ತದೆ, ಸಂಪೂರ್ಣ ಅಂತ ಇರುತ್ತೆ, ಇಲ್ಲ ಅಪೂರ್ಣ ಅಂತ ಇರುತ್ತೆ. ಎಲ್ಲಿರುತ್ತೆ, ಮನೆಪಟ್ಟಿ ತಿದ್ದುಪಡಿ ಆಪ್ಷನಲ್ಲಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಾ, ನೀವು ತಪ್ಪಾಗಿದೆ ಅಂತೇಳಿ ಡಿಲೀಟ್ ಮಾಡ್ತೀರಾ. ಅದನ್ನು ಡಿಲೀಟ್ ಮಾಡಬೇಡಿ. ಏನು ಮಾಡ್ಬೋದು, ಅದನ್ನು ಹೋಗಿ ನೀವೇನು ಮಾಡ್ಬೋದು, ಪೆನ್ ಮಾರ್ಕ್ ಇದೆ ತಗೊಳ್ಳಿ, ಅಕ್ಯುರೇಟ್ ಮಾಹಿತಿ ಏನು ತುಂಬೋದು, ಈ ಮೂರನ್ನು ಬಿಟ್ಟು ಸಾಲಿನ ಸಂಖ್ಯೆ ಮತ್ತು ಇನ್ನು ಜನಗಣತಿ ಮನೆ ಸಂಖ್ಯೆ ಮತ್ತು ಕಟ್ಟಡ ಸಂಖ್ಯೆಯನ್ನು ಬಿಟ್ಟು ಉಳಿದ ಎಲ್ಲ ಮಾಹಿತಿಗಳನ್ನು ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದನ್ನು ಕರೆಕ್ಷನ್ ಮಾಡಿ, ಆ ಮನೆಗೆ ಏನು ಬರಬೇಕು ಅದನ್ನು ಕರೆಕ್ಷನ್ ಮಾಡಿ, ಅದನ್ನು ಸಿಂಕ್ ಮಾಡಿ, ಅಲ್ಲಿಗೆ ನಿಮಗೆ ಸಾಲಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗೋಲ್ಲ. ಇದು ನಿಮಗೆ ಮೊದಲನೇ ಮಾಹಿತಿ. ನಂತರ ಎರಡನೇದು ಕಟ್ಟಡ ಸಂಖ್ಯೆಯಲ್ಲಿ ಏನಾಗುತ್ತೆ, ತುಂಬ ವ್ಯತ್ಯಾಸ ಆಗ್ತದೆ. ಯಾವಾಗ ಅಂತಂದರೆ, ಮೊದಲನೇದು ತಪ್ಪಾಗಿ ನೀವೇನು ಮಾಡ್ತೀರಾ, ಕಟ್ಟಡ ಸಂಖ್ಯೆ ನಮೂದು ಮಾಡ್ತೀರಾ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಕಟ್ಟಡ ಸಂಖ್ಯೆ CN 10 ಇರ್ತದೆ, CN 10 ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಆದರೆ ಅದನ್ನು ನಮೂದಿಸುವಾಗ, ಅಂದರೆ ಎಂಟರ್ ಮಾಡುವಾಗ ಏನು ಮಾಡ್ತೀರಾ, CN 15 ಅಂತೇಳಿ ನಮೂದಿಸ್ಬಿಡ್ತೀರಾ. ಅಂಥ ಸಂದರ್ಭದಲ್ಲಿ 10ನೇ ಏನು ಮಾಡಬೇಕು, ಅದಕ್ಕೆ ಒಂದು ಸೊಲ್ಯೂಷನ್ ಅಂತಂದರೆ, 10ನೇ ಕಟ್ಟಡ ಸಂಖ್ಯೆಯ ಮಾಹಿತಿಯನ್ನು ತುಂಬ್ತೀರಾ. ಯಾವುದಕ್ಕೆ, CN 15ಕ್ಕೆ 10 ಕಟ್ಟಡಕ್ಕೆ ಏನು ಮಾಹಿತಿ ಬರಬೇಕಿತ್ತು ಅದನ್ನು ತುಂಬಿಡ್ತೀರಾ. ಬಟ್ ಕಟ್ಟಡ ಸಂಖ್ಯೆ ತಪ್ಪಾಗಿದೆ, CN 15 ಆಗಿರ್ತದೆ, ಸೇವ್ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಮುಂದಿನ ಸಾಲನ್ನು ಆಯ್ಕೆ ಮಾಡಿದಾಗ ಕಟ್ಟಡ ಸಂಖ್ಯೆ CN 10 ಎಂದು ನಮೂದಿಸಿ, ಕಟ್ಟಡ ಸಂಖ್ಯೆ CN 10 ಮಾಹಿತಿಯನ್ನೇ ತುಂಬಿ ಅಂತ. ಅಂದರೆ ಈಗ CN 10ಕ್ಕೆ ಈಗ 15 ಮುಗಿದೋಗ್ಬಿಟ್ಟಿದೆ, ಈಗ ನಮಗೆ 9 ಆಗಿದೆ, ಈಗ 10 ಎಂಟ್ರಿ ಆಗಿಲ್ಲ. ಈಗ ಮತ್ತೆ CN 10 ಎಂಟರ್ ಮಾಡಿ CN 10ಗೆ ಈಗ ಏನು ಒರಿಜಿನಲ್ ಮಾಹಿತಿ ತುಂಬಬೇಕಿತ್ತು ಅದನ್ನೇ ತುಂಬಿ, ನಂತರ ಏನು ಮಾಡಿ 11 ಕಂಪ್ಲೀಟ್ ಮಾಡಿ. ಇದೇ ರೀತಿ 12 ಕಂಪ್ಲೀಟ್ ಮಾಡಿ, 13 ಕಂಪ್ಲೀಟ್ ಆಗುತ್ತೆ, 14 ಆಗುತ್ತೆ. ಈಗ 15ಕ್ಕೆ ಬಂದಾಗ ನೀವೇನು ಮಾಡಬೇಕು ಅಂತಂದರೆ, ಮನೆಪಟ್ಟಿ ತಿದ್ದುಪಡಿ ಆಪ್ಷನ್ ಏನಿದೆ ಅಲ್ಲಿ CN 15 ಇರ್ತದೆ, ಸಂಪೂರ್ಣ ಆಗಿರ್ತದೆ. ಅಲ್ಲಿ ಪೆನ್ ಮಾರ್ಕ್ ತಗೊಳ್ಳಿ. CN 15ಕ್ಕೆ ಈಗ ಏನು ನೀವು ಏನು ಮಾಹಿತಿ 15 ತುಂಬಬೇಕಿತ್ತಲ್ಲ ಆ ಮಾಹಿತಿಯನ್ನು ಕರೆಕ್ಷನ್ ಮಾಡಿ ಅದನ್ನು ತುಂಬಿಟ್ಟು ಎಡಿಟ್ ಆಪ್ಷನ್ನಿಂದ ತಗೊಂಡು ಅದನ್ನು ಏನು ಮಾಡಿ ಸೇವ್ ಮಾಡಿ. ಆಗ ಏನಾಗುತ್ತೆ, ನಿಮ್ಮದು ಮುಂದಕ್ಕೆ ರೋ ನಂಬರು, ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಎಲ್ಲವೂ ಸಹ ಏನಾಗುತ್ತೆ, ಕರೆಕ್ಟಾಗಿ ಅನುಕ್ರಮವಾಗಿ ಬರುತ್ತೆ. ಇದು ಫಸ್ಟು ನೀವು ಮಾಡಬೇಕಾಗಿರೋಂಥ ಕೆಲಸ. ನಂತರ ಕಟ್ಟಡ ಸಂಖ್ಯೆಯನ್ನು ಯಾವಾಗ ಪುನರಾವರ್ತನೆ ಮಾಡಬೇಕು ಅಂತಂದರೆ, ಇದೊಂದು ತುಂಬ ಕನ್ಫ್ಯೂಷನ್ ಎಲ್ಲರಿಗೂ. ಏನಪ್ಪ ಅಂತಂದರೆ, ಸುಮ್ಮನೆ ಕಟ್ಟಡ ಸಂಖ್ಯೆಯನ್ನು ಪುನರಾವರ್ತನೆ ಮಾಡ್ತಾರೆ. ಈಗ 5ರಿಂದ 6 ಮನೆಗೆ ಕಟ್ಟಡ ಸಂಖ್ಯೆ ಸೇಮ್ ಬಂದುಬಿಡುತ್ತೆ, CN 5 ಅಂತ. ಆದರೆ ಪುನರಾವರ್ತನೆ ಮಾಡೋದು ಯಾವಾಗ ಅಂತಂದರೆ, ನೋಡಿ, ಒಂದೇ ಕಟ್ಟಡ ಇರುತ್ತೆ, ಅಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆ ಇರ್ತದೆ. ಅಂದರೆ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು, ಸೆಕೆಂಡ್ ಫ್ಲೋರಲ್ಲಿ ಒಂದು, 2 ಮನೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಫಸ್ಟು ಮೊದಲನೇ ಕಟ್ಟಡಕ್ಕೆ ನೀವೇನು ಮಾಡಬೇಕು, ಕಟ್ಟಡ ಸಂಖ್ಯೆಯನ್ನು ನಮೂದಿಸ್ಬಿಡ್ತೀರಾ, ಅದನ್ನು ಮ್ಯಾನ್ಯುವಲ್ ಆಗಿ ನಮೂದಿಸ್ತೀರಾ. ನಂತರ ಜನಗಣತಿ ಮನೆಯನ್ನು ಹೊಸದು ಆಯ್ಕೆಯಿಂದ ನೀವೇನು ಮಾಡಬೇಕು, ಕ್ರಿಯೇಟ್ ಮಾಡ್ತೀರಾ. ಅಲ್ಲಿಗೆ ಒಂದು ಕಟ್ಟಡದ ಮೊದಲನೇ ಮನೆ ಮುಗಿದಿದೆ, ಅದರದ್ದು ಮಾಹಿತಿಯನ್ನು ತುಂಬಿದ್ರೆ. ಆದರೆ ಇನ್ನೊಂದು ಮನೆ ಅಂದರೆ ಫಸ್ಟ್ ಫ್ಲೋರಿಂದ ಮಾಡಬೇಕಾದ್ರೆ ಈಗೇನು ಮಾಡಬೇಕು ಅಂತಂದರೆ, ಕಟ್ಟಡ ಸಂಖ್ಯೆಯನ್ನು ಪುನರಾವರ್ತನೆ ಮಾಡಬೇಕು. ಕಟ್ಟಡ ಸಂಖ್ಯೆ ಪುನರಾವರ್ತನೆ ಯಾವುದಾಗುತ್ತೆ ಅಂತಂದರೆ, ಈಗ ನೀವೇನು ಹಿಂದೆ ಎಂಟ್ರ್ ಮಾಡಿರ್ತೀರ ಪ್ರೀವಿಯಸ್ ಆಗಿ, ಆ ಒಂದು ಕಟ್ಟಡ ಸಂಖ್ಯೆ ಏನಾಗುತ್ತೆ ಅಲ್ಲಿ ಪುನರಾವರ್ತನೆ ಆಗುತ್ತೆ. ಹಾಗಾಗಿ ಒಂದೇ ಕಟ್ಟಡದಲ್ಲಿ 2 ಮನೆ ಇದ್ದಾಗ ಮಾತ್ರ ಏನು ಮಾಡಬೇಕಾಗುತ್ತೆ, ಜನಗಣತಿ ಕಟ್ಟಡದ ಸಂಖ್ಯೆಯನ್ನು ಪುನರಾವರ್ತನೆ ಮಾಡಬೇಕು. ಮತ್ತು ಜನಗಣತಿ ಮನೆಯನ್ನು ಆಗ ಎಗೇನ್ ಏನು ಮಾಡಬೇಕು, ಹೊಸದನ್ನು ಏನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗಲ್ಲ, ಕಟ್ಟಡಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ಒಂದೇ ಕಟ್ಟಡಗಳ ಸಂಖ್ಯೆ ಏನಾಗುತ್ತೆ, ರಿಪೀಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಇದನ್ನು ಗಮನ ಹರಿಸ್ಕೊಳ್ಳಿ.
ನೆಕ್ಸ್ಟ್ ಇನ್ನೊಂದು ಜನಗಣತಿ ಮನೆ ಸಂಖ್ಯೆಯಲ್ಲೂ ವ್ಯತ್ಯಾಸ ಆಗುತ್ತೆ. ಯಾವಾಗ ವ್ಯತ್ಯಾಸ ಆಗುತ್ತೆ ಅಂತಂದರೆ, ಜನಗಣತಿ ಮನೆ ಸಂಖ್ಯೆಯನ್ನು ಜನ್ರೇಟ್ ಮಾಡಿದ ನಂತರ ಯಾವುದೇ ಸಾಲಿನ ಸಂಖ್ಯೆಯನ್ನು, ಕಟ್ಟಡದ ಸಂಖ್ಯೆಯನ್ನು ಮತ್ತು ಜನಗಣತಿ ಮನೆ ಸಂಖ್ಯೆಯನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಹೇಳಿದ್ದೀನಿ ಆಲ್ರೆಡಿ. ಒಮ್ಮೆ ಅದೇನಾದ್ರು ಜನ್ರೇಟ್ ಆದ ನಂತರ ಸಮೀಕ್ಷೆಯನ್ನು ಏನು ಮಾಡಬೇಕು, ನೀವು ಪೂರ್ಣಗೊಳಿಸಬೇಕು. ಮಾಹಿತಿಯನ್ನು ಡಿಲೀಟ್ ಮಾಡಿದರೆ ಮತ್ತೆ ಸಾಲಿನ ಸಂಖ್ಯೆ ವ್ಯತ್ಯಾಸ ಆಗುತ್ತೆ, ಜನಗಣತಿ ಮನೆ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ಡಿಲೀಟ್ ಮಾಡದೆ ಡ್ರಾಫ್ಟಲ್ಲಿರುವಂತಹ ಮಾಹಿತಿಯನ್ನು ಎಡಿಟ್ ಆಪ್ಷನನ್ನು ಬಳಸ್ಕೊಂಡು ಎಡಿಟ್ ಮಾಡಿ ಕರೆಕ್ಟ್ ಮಾಡಿ. ಆಗ ಏನಾಗಲ್ಲ, ಯಾವುದೇ ಜನಗಣತಿ ಮನೆ ಸಂಖ್ಯೆ ವ್ಯತ್ಯಾಸ ಆಗೋದಿಲ್ಲ. ಮತ್ತು ಇನ್ನೊಂದು, ಈ ಜನಗಣತಿ ಮನೆ ಸಂಖ್ಯೆಯನ್ನು ಪುನರಾವರ್ತನೆ ಮಾಡೋದು ಯಾವಾಗ ಅಂತೇಳಿ. ಈಗ ಕಟ್ಟಡ ಸಂಖ್ಯೆ ಪುನರಾವರ್ತನೆ ಮಾಡೋದು ಒಂದೇ ಕಟ್ಟಡದಲ್ಲಿ 2 ಜನಗಣತಿ ಮನೆ ಬಂದಾಗ. ಅದೇ ರೀತಿ ಈ ಒಂದು ಏನು ಜನಗಣತಿ ಮನೆ ಸಂಖ್ಯೆಯನ್ನು ಒಂದೇ ಜನಗಣತಿ ಮನೆ ಇದೆ, ಒಂದು ಮನೆ ಇದೆ, ಅದರೊಳಗಡೆ ಒಂದಕ್ಕಿಂತ ಹೆಚ್ಚು ಕುಟುಂಬಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇ ಕುಟುಂಬಕ್ಕೆ ಹೊಸ ಆಪ್ಷನನ್ನು ತಗೊಳ್ತೀವಿ. ಅದೇ ಮನೆಯಲ್ಲಿರುವಂತಹ ಇನ್ನೊಂದು ಕುಟುಂಬಕ್ಕೆ, ಎಕ್ಸಾಂಪಲ್ಲು ಒಂದು ವಯಸ್ಸಾದಂತಹ ಅಜ್ಜ ಅಜ್ಜಿ ಇದ್ದಾರೆ ಮತ್ತು ಅವರ ಮಗ ಮತ್ತು ಸೊಸೆ ಮಕ್ಕಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಅಜ್ಜ ಅಜ್ಜಿದೇ ಒಂದು ಸಪ್ರೇಟ್ ಕುಟುಂಬ ಅಂದಾಗ ಅಲ್ಲಿ ಹೊಸದು ಅವರಿಗೆ ಆಯ್ಕೆ ಮಾಡ್ಕೋಬೇಕು. ನಂತರ ಎರಡನೇದು, ಅವರ ಅದೇ ಮನೆಯಲ್ಲಿರುವಂತಹ ಮಗ ಮತ್ತು ಸೊಸೆ ಮಕ್ಕಳಾಗ ಒಂದು ಫ್ಯಾಮಿಲಿ ಅಂತ ಪರಿಗಣಿಸೋದಾದರೆ ಅವರಿಗೆ ಏನು ಮಾಡಬೇಕಾಗತ್ತೆ, ನೀವು ಜನಗಣತಿ ಮನೆ ಸಂಖ್ಯೆಯನ್ನು ಪುನರಾವರ್ತನೆ ಮಾಡಬೇಕು. ಆಗ ಏನಾಗುತ್ತೆ, ನಿಮಗೆ ಕುಟುಂಬಗಳ ಸಂಖ್ಯೆ 2 ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಜನಗಣತಿ ಮನೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡುಬರೋದು. ಇಲ್ಲ ಅಂದರೆ ಜನಗಣತಿ ಮನೆಗಳ ಸಂಖ್ಯೆಯನ್ನು ಪುನರಾವರ್ತನೆ ಮಾಡ್ತೀರಾ, ಅಲ್ಲಿ ನಿಮ್ಮ ಕೌಂಟು ಸಹ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಅದಾದ ನಂತರ ಕುಟುಂಬ ಸಂಖ್ಯೆಯಲ್ಲಿ ವ್ಯತ್ಯಾಸ ಯಾವಾಗುತ್ತೆ ಅಂತಂದರೆ, ಕುಟುಂಬ ಸಂಖ್ಯೆಯಲ್ಲಿ ಯಾವಾಗ ಕಡಿಮೆ ಆಗುತ್ತವೆ ಅಂದರೆ, ಏನು ಯಾವುದೇ ಒಂದು ಜನಗಣತಿ ಮನೆಯಲ್ಲಿರುವಂಥ ಕುಟುಂಬಗಳನ್ನು ನೀವು 2 ರೀತಿ ಸರ್ವೆ ಮಾಡ್ತೀರ. ಒಂದು ವಾಸಕ್ಕೆ ಮತ್ತು ಮತ್ತು ಇತರ ಬಳಕೆಗೆ ಸರ್ವೆ ಮಾಡಿರ್ತೀರ. ಸರ್ವೆ ಮಾಡಿದ ನಂತರ ಅದನ್ನು ನೀವೇನು ಮಾಡ್ತೀರಾ, ಡಿಲೀಟ್ ಮಾಡಿಬಿಡ್ತೀರ. ಯಾವುದೇ ಕಾರಣಕ್ಕೂ ನೀವು ಏನು ಮಾಡಬಾರ್ದು, ಡಿಲೀಟ್ ಮಾಡಬಾರ್ದು. ಮಾಡೋದ್ರಿಂದ ಅದೇನಾಗುತ್ತೆ, ಈಗ ಅದು ಮಾಹಿತಿ ಪೂರ್ಣ ಆಗಿರ್ತದೆ, ಸಿಂಕ್ ಮಾಡಿರ್ತೀರ ಆಲ್ರೆಡಿ. ಸಿಂಕ್ ಮಾಡಿದ ನಂತರನೂ ಸಹ ಏನು ಮಾಡಿರ್ತೀರ, ನೀವು ಡಿಲೀಟ್ ಮಾಡ್ತೀರಾ. ಆಗೇನಾಗಿರುತ್ತೆ, ಕುಟುಂಬಗಳ ಸಂಖ್ಯೆ ಏನಾಗುತ್ತೆ, ಯಾವುದೋ ಒಂದು ಮಧ್ಯದಲ್ಲಿ ಕಡಿಮೆ ಆಗಿರುತ್ತೆ, ಅಥವಾ ಸ್ಕಿಪ್ ಆಗಿರುತ್ತೆ, ಜಂಪ್ ಆಗಿರುತ್ತೆ. ಇದರಿಂದ ಕುಟುಂಬಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಯಾವುದೇ ಮಾಹಿತಿಯನ್ನು ಡಿಲೀಟ್ ಮಾಡದೆ ಡ್ರಾಫ್ಟರ್ ಇಟ್ಕೊಳ್ಳಿ. ಅದನ್ನು ಏನು ಮಾಡಿ, ನಿಮ್ಗೆ ಯಾವ ಮಾಹಿತಿ ಆ ಒಂದು ಕಟ್ಟಡಕ್ಕೆ ಜನಗಣತಿ ಮನೆಗೆ ತುಂಬಬೇಕು ಅದನ್ನು ಏನು ಮಾಡಿ, ತುಂಬಿ ಸರಿಪಡಿಸ್ಕೊಳ್ಳಿ. ನೆಕ್ಸ್ಟು, ಇದು ಎಣ್ಣೆಯಿಂದ ಬರುವಂಥ ವಿಷಸ್ಸು. ನೀವು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, HLO ಆ್ಯಪ್ ಕೀಪ್ ಸ್ಟಾಪಿಂಗ್ ಅಂತ ಬರುತ್ತೆ, ಆಪ್ ಇನ್ಫೋ ಕ್ಲೋಸ್ ಆ್ಯಪ್ ಅಂತ ಬರುತ್ತೆ. ಅದು ಮನೆಪಟ್ಟಿ ಕಾರ್ಯಾಚರಣೆ ಕೊಟ್ಟ ತಕ್ಷಣ ಬ್ಯಾಕ್ ಬರುತ್ತೆ. ಇದಕ್ಕೆ ಒಂದಷ್ಟು ಸೊಲ್ಯೂಷನ್ಸ್ ಇದ್ದಾವೆ, ತುಂಬ ಏನು ದೊಡ್ಡ ಇದಲ್ಲ. ಇಲ್ಲ ಈ ಥರ ಎರರ್ ಬರೋಂಥ ಸಂದರ್ಭದಲ್ಲಿ ಮೊದಲನೇ ಪ್ರಯತ್ನ ಏನು ಮಾಡಿ ಅಂದರೆ, ನಿಮ್ಮ ಆ್ಯಪನ್ನು ರೀಸ್ಟಾರ್ಟ್ ಮಾಡಿ, ಒಂದು ಆ್ಯಪನ್ನು ಕ್ಲೋಸ್ ಮಾಡಿ. ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ ಅದನ್ನು ಏನು ಮಾಡಿ, ಕ್ಲೋಸ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಇರೋದನ್ನು, ಮತ್ತು ಪುನಃ ಓಪನ್ ಮಾಡಿ ಪಿನ್ ಹಾಕಿ. ಬರಲಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಿ, ಮೊಬೈಲನ್ನು ರೀಸ್ಟಾರ್ಟ್ ಮಾಡಿದ ನಂತರ ಏನಾಗುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಸರಿ ಆಗುತ್ತೆ. ಹಾಗೂ ಸಹ ಸರಿ ಆಗಲಿಲ್ಲ ಅಂತಂತಂದರೆ ನೆಕ್ಸ್ಟ್ ನೀವು ಏನು ಮಾಡಿ ಅಂತಂದರೆ, ಇಡೀ ಒಂದು ಇದನ್ನು ಬರುತ್ತೆ, ಮುಂದೆ ಹೇಳ್ತೀನಿ. ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಕ್ಲಿಯರ್ ಕಚೆಯನ್ನು ಮಾಡಿ. ಕ್ಲಿಯರ್ ಕಚೆ ಮಾಡೋದು ಅಂತಂದರೆ, ನೀವು ಸೆಟ್ಟಿಂಗ್ಸಿಗೆ ಹೋಗ್ತೀರಾ, ಅಲ್ಲಿ ಆ್ಯಪ್ಸ್ ಅಂತ ಇರುತ್ತೆ, ಅಲ್ಲಿ HLO ಆ್ಯಪ್ ಅಂತ ಇರುತ್ತೆ, ಅಲ್ಲಿ ಸ್ಟೋರೇಜನ್ನು ಹೋಗ್ಬಿಟ್ಟು ಕ್ಲಿಯರ್ ಕಚೆಯನ್ನು ಮಾಡಿದ್ರೆ ಅದೇನಾಗುತ್ತೆ, ನಿಮಗೆ ಅದು ವರ್ಕ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಸೆಟ್ಟಿಂಗ್ಸಿಗೆ ಹೋಗಿ ಅದೇ ಸೇಮ್ ಆ್ಯಪ್ಸು HLO ಸ್ಟೋರೇಜ್ಗೆ ಹೋಗಿ ಕ್ಲಿಯರ್ ಡೇಟಾ ಮಾಡಿ, ಅದು ಸಹ ಏನಾಗುತ್ತೆ, ಸರಿಯಾಗುವಂಥ ಸಂದರ್ಭ ಇರುತ್ತೆ. ಮತ್ತು ಏನಾದರೂ ಆ್ಯಪ್ ಅಪ್ಡೇಟ್ ಇದ್ದರೆ, ಅಪ್ಡೇಟ್ ಕೇಳಿದ್ರೆ ಆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು HLO ಆ್ಯಪನ್ನು ಅಪ್ಡೇಟ್ ಮಾಡಿ, ಆಗಲೂ ಸಹ ಸರಿಯಾಗುತ್ತೆ. ಹಾಗೂ ಸರಿ ಆಗಲಿಲ್ಲ ಅಂತಂತಂದರೆ ಈ ಆ್ಯಪನ್ನು ನೀವೇನು ಮಾಡಿ, ಲಾಗೌಟ್ ಆಗಿ ಮತ್ತು ಎಗೈನು ನೀವೇನು ಮಾಡಿ, ಲಾಗಿನ್ ಆಗಿ, ಅದು ಸಹ ಸರಿಯಾಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಹಂಗೂ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಇದು ಮಾಡಬೇಡಿ, ಆ್ಯಕ್ಚುಲಿ ಮಾಡೋದು ಸರಿಯಲ್ಲ. ಆ್ಯಪನ್ನು ರೀಇನ್ಸ್ಟಾಲ್ ಮಾಡಿ, ಮತ್ತೆ ಅದನ್ನೇನು ಮಾಡಿ, ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ, ಸರಿ ಆಗಬಹುದು. ನಂತರ ಮ್ಯಾಕ್ಸಿಮಮ್ ಈಗ ಡೇಟಾ ಸಿಂಕ್ ಆಗೋದಿಲ್ಲ. ಕೆಲವೊಮ್ಮೆ ಸಿಂಕ್ ಆಪ್ಷನ್ ಇಂಟರ್ನೆಟ್ ಇರ್ತದೆ, ಕನೆಕ್ಷನ್ನು ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರುತ್ತೆ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಿ, ಇಂಟರ್ನೆಟನ್ನು ಚೆಕ್ ಮಾಡ್ಕೊಳ್ಳಿ. ಅದು ವರ್ಕ್ ಆಗಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಯಾರೋ ಮನೆಯ ಕುಟುಂಬದ ಸದಸ್ಯರು ಇರ್ತಾರೆ, ಅವರಿಂದ ಒಂದು ವೈಫೈ ಕನೆಕ್ಟ್ ಮಾಡಿಕೊಂಡು ನೆಟ್ವರ್ಕ್ ಸ್ಲೋ ಇದ್ದರೆ ಅದನ್ನು ಏನು ಮಾಡ್ಬೋದು, ನೀವು ಸಿಂಕ್ ಮಾಡ್ಬೋದು. ಮತ್ತು ಸ್ಟೋರೇಜು ಸ್ಪೇಸ್ ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ಏನಾದರೂ ಕಡಿಮೆ ಸ್ಟೋರೇಜ್ ಇದ್ದು ಅದು ಸಹ ವರ್ಕ್ ಆಗೋದಿಲ್ಲ. ಮತ್ತು ಕೆಲವೊಂದು ಪರ್ಮಿಷನ್ಸ್ಗಳನ್ನ ಅಲೋ ಮಾಡಿರೋದಿಲ್ಲ, ಆ ಪರ್ಮಿಷನ್ಸ್ಗಳನ್ನ ಅಲೋ ಮಾಡಿ. ಆಗ ಏನಾಗುತ್ತೆ, ಸರ್ವರ್ಸ್ ಏನಾದ್ರು ಬ್ಯುಸಿ ಇದ್ರೂ ಸಹ ಕೆಲವೊಮ್ಮೆ ಹಂಗೆ ಆಗುತ್ತೆ. ಇಷ್ಟು ಕ್ಲಿಯರ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಆ್ಯಪ್ ವರ್ಕ್ ಆಗುತ್ತೆ. ಮ್ಯಾಕ್ಸಿಮಮ್ಮು ನನಗೆ ವರ್ಕ್ ಆಗಿರೋದು ಲಾಗೌಟ್ ಆಗಿ ಲಾಗಿನ್ ಆಗೋದ್ರಿಂದ ಖಂಡಿತ ಈ ಒಂದು ಸಮಸ್ಯೆ ಕ್ಲಿಯರ್ ಆಗಿದೆ. ಹಾಗಾಗಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ.